ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, 2 ದಿನದ ಹಿಂದೆ ನಾವು ಒಂದು ವಿಡಿಯೋವನ್ನು ಮಾಡಿದ್ವಿ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆ ಎಷ್ಟೆಲ್ಲ ಥ್ರೆಟ್ಗಳಿದೆ, ಎಷ್ಟೆಲ್ಲ ಬಾರಿ ಅವರ ಮೇಲೆ ದಾಳಿಗೆ ಸಂಚು ರೂಪಿಸಲಾಗಿತ್ತು ಅಂತ ಹೇಳಿದ್ವಿ. ವಿಚಿತ್ರ ಏನು ಗೊತ್ತಾ, ಆ ವಿಡಿಯೋ ಮಾಡಿದ ಕೆಲವೇ ದಿನದಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಬಯಲಾಗಿದೆ. ಆ ಸುದ್ದಿ ಇಡೀ ದೇಶವನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಯಾಕಂದ್ರೆ ಅವತ್ತು ಮೋದಿಜಿ ಕೂದಲೆಳೆ ಅಂತರದಲ್ಲಿ ಸಾವಿನಿಂದ ಪಾರಾಗ್ಬಿಟ್ಟಿದ್ರು. ಅವತ್ತು ರಷ್ಯಾದ ಅಧ್ಯಕ್ಷ ಪುಟಿನ್ ಇರದೇ ಇದ್ದಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಪುಟಿನ್ ಅವರ ಕಾರಿನಲ್ಲಿ ನರೇಂದ್ರ ಮೋದಿ ಅವರ ಪ್ರಾಣ ಉಳಿದಿತ್ತು. ಅಷ್ಟಕ್ಕೂ ಮೋದಿಜಿಯ ಮೇಲೆ ದಾಳಿಗೆ ಸಂಚು ರೂಪಿಸಿದ್ದಾದ್ರೂ ಯಾರು? ಮೋದಿಜಿ ಆ ಅಟ್ಯಾಕ್ನಿಂದ ಪಾರಾಗಿದ್ದ ಹೇಗೆ? ಇಡೀ ದೇಶವೇ ಆತಂಕ ಪಡುವ ಸುದ್ದಿಯನ್ನ ನಾವೀಗ ನಿಮ್ಮ ಮುಂದಿಡ್ತೀವಿ. ವಿಡಿಯೋವನ್ನು ಕೊನೆವರೆಗೂ ಕೂಡ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಅವತ್ತು ಇಡೀ ಸಭೆ ತುಂಬ ಹೋಗಿತ್ತು. ಜನರು ಮೋದಿ ಮೋದಿ ಅಂತ ಜಪ ಮಾಡ್ತಾ ಇದ್ರು. ಅಷ್ಟರಲ್ಲಿ ಮೋದಿಜಿಯ ಪ್ರವೇಶ ಆಗುತ್ತೆ. ಮೋದಿಜಿ ಬರ್ತಾ ಇದ್ದಂಗೆ ಭಾಷಣವನ್ನು ಶುರು ಮಾಡ್ಕೊಳ್ತಾರೆ. ಈಗಷ್ಟೇ SCO ಸಮ್ಮಿಟ್ಗಾಗಿ ಚೈನಾಗೆ ಹೋಗಿ ಬಂದಿದ್ದೀನಿ ಅಂತ ಹೇಳ್ತಾರೆ ಮೋದಿಜಿ. ಕೂಡಲೇ ಅಲ್ಲಿದ್ದ ಜನರು ಚಪ್ಪಾಳೆ ತಟ್ಟೋಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಆದರೆ ಅದಾದ ನಂತರ ಮೋದಿಜಿ ಆಡಿದ ಮುಂದಿನ ಮಾತುಗಳನ್ನು ಯಾರು ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಮೋದಿಜಿ ಚಪ್ಪಾಳೆ ಹೊಡೆದ ಜನರಿಗೆ ಕೇಳ್ತಾರೆ, ನೀವು ಚಪ್ಪಾಳೆಯನ್ನು ಯಾಕೆ ತಡ್ತಾ ಇದ್ದೀರಾ? ನಾನು ಅಲ್ಲಿಗೆ ಹೋಗಿದ್ದಕ್ಕ ಅಥವಾ ವಾಪಸ್ ಬಂದಿದ್ದಕ್ಕ ಅಂತ. कल रात ही मैं जापान और चीन की यात्रा करके वापस लौटा हूं। आप गया था इसकी ताली बजा रहे हो, आया हूं इसकी ताली बजा रहे हो। ಮೋದಿಜಿ ಈ ಮಾತನ್ನು ಯಾಕಾಗಿ ಹೇಳಿದ್ರು ಅನ್ನೋದು ಯಾರಿಗೂ ಅರ್ಥವೇ ಆಗಿರಲಿಲ್ಲ. ಅದರ ಹಿಂದಿನ ಮರ್ಮ ಏನು ಅನ್ನೋದು ಯಾರಿಗೂ ತಿಳಿದಿರಲಿಲ್ಲ. ಆದರೆ ಅದೇ ಸಮಯದಲ್ಲಿ ಬಂದಂತಹ ಕೆಲ ವಿಷಯಗಳು ಹಾಗೂ ಈ ಹೇಳಿಕೆ ಎಲ್ಲ ಡಾಟ್ಸ್ಗಳನ್ನು ಕನೆಕ್ಟ್ ಮಾಡಿದಾಗ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಹ ಸಂಗತಿಗಳು ಬಯಲಾಗ್ತಾ ಇದೆ. ಹೌದು ವೀಕ್ಷಕರೇ, ಸೋಷಿಯಲ್ ಮೀಡಿಯಾಗಳಲ್ಲಿ ಕಳೆದ 2-3 ದಿನಗಳಿಂದ ಈ ವಿಷಯದ ಬಗ್ಗೆ ತುಂಬ ಕೋಲಾಹಲ ಇದ್ದಿದೆ. ಮೋದಿಜಿಯ ಜೀವಕ್ಕೆ ಅಪಾಯ ಇತ್ತಾ? ಅದಕ್ಕಾಗಿಯೇ ಮೋದಿಜಿ ತಮ್ಮ ಅನೇಕ ವಿದೇಶಿ ಟ್ರಿಪ್ಗಳನ್ನು ಕ್ಯಾನ್ಸಲ್ ಮಾಡಿದ್ರ? ಹೀಗೆ ಒಂದೊಂದು ಕಡೆ ಒಂದೊಂದು ಚರ್ಚೆಗಳು ಹುಟ್ಕೊಳ್ತಾ ಇದೆ. ವೀಕ್ಷಕರೇ, ಚೀನಾದಲ್ಲಿ ನಡೆದ SCO ಸಮ್ಮಿಟ್, ಮೋದಿಜಿ ಮೇಲೆ ದಾಳಿಗೆ ಸಂಚು. ಎಟ್ ದಿ ಸೇಮ್ ಟೈಮ್ ಇನ್ನೊಂದು ಘಟನೆ ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ನಡೆಯುತ್ತೆ. ಅಮೇರಿಕಾದ ಒಬ್ಬ ಸೀಕ್ರೆಟ್ ಏಜೆಂಟ್ ಬಾಂಗ್ಲಾದೇಶದಲ್ಲಿ ನಿಗೂಢವಾಗಿ ಹತ್ಯೆ ಆಗಿಬಿಟ್ಟಿದ್ದ. ನೀವು ನಮ್ಮ ವಿಡಿಯೋಗಳನ್ನು ಫಾಲೋ ಮಾಡ್ಕೊಂಡು ಬಂದಿದ್ರೆ ವಿಷಯ ಗೊತ್ತಿರುತ್ತೆ. ಅಮೇರಿಕಾದ CIA ಏಜೆಂಟ್ ಒಬ್ಬ ಬಾಂಗ್ಲಾದೇಶದಲ್ಲಿ ನಿಗೂಢವಾಗಿ ಸಾವಿಗೀಡಾಗಿದ್ರ ಬಗ್ಗೆ ನಾವು ಕೂಡ ವಿಡಿಯೋವನ್ನು ಮಾಡಿದ್ವಿ ಹಿಂದೆ. ಅಮೇರಿಕಾ ಮೂಲದ ಟೆರೆನ್ಸ್ ಜಾಕ್ಸನ್ ಚೀನಾದಲ್ಲಿ SCO ಸಮ್ಮಿಟ್ ಆಗುವಾಗ ಬಾಂಗ್ಲಾದೇಶದಲ್ಲಿ ಹೆಣವಾಗಿ ಬಿದ್ದಿದ್ದ. ಈ ಹತ್ಯೆ ತುಂಬ ವಿಚಿತ್ರ ಅನ್ನಿಸ್ತಾ ಇತ್ತು. ಅಮೇರಿಕಾದ ಸ್ಪೆಷಲ್ ಫೋರ್ಸ್ನ ಅಧಿಕಾರಿಯ ಶವ ಢಾಕಾದಲ್ಲಿ ಸಿಗುತ್ತೆ ಅಂದರೆ ಅಫ್ಕೋರ್ಸ್ ವಿಚಿತ್ರ ಅನಿಸದೇ ಇರುತ್ತಾ? ಜಸ್ಟ್ ಇಮ್ಯಾಜಿನ್, ಅಮೇರಿಕಾದ ಏಜೆಂಟ್ ಒಬ್ಬ ಬೇರೆ ದೇಶದಲ್ಲಿ ಹತ್ಯೆ ಆಗ್ತಾನೆ. ಆದರೆ ಅಮೇರಿಕಾ ಅದರ ಬಗ್ಗೆ ಒಂದೇ ಒಂದು ಮಾತು ಕೂಡ ಆಡೋದಿಲ್ಲ. ರಹಸ್ಯವಾಗಿಯೇ ಆತನ ಶವವನ್ನು ಬಾಂಗ್ಲಾದೇಶದಿಂದ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಕೊಳ್ಳದೆ ಅಮೇರಿಕಾಗೆ ಕೊಂಡೊಯ್ತಾರೆ. ಈಗ ನಿಮಗನ್ನಿಸ್ತಾ ಇರ್ಬೋದು, ಈ ಅಮೇರಿಕಾದ CIA ಏಜೆಂಟ್ ಬಾಂಗ್ಲಾದೇಶದಲ್ಲಿ ಏನು ಆಟ ಆಡ್ತಿದ್ದ ಅಂತ. ಆ್ಯಕ್ಚುಲಿ ಈ ಟೆರೆನ್ಸ್ ಜಾಕ್ಸನ್ ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ. ಈತ CIA ಕೆಲಸ ಮಾಡ್ತಿದ್ದ. ಅದರ ಸೀಕ್ರೆಟ್ ಆಪರೇಷನ್ಸ್ಗಳಲ್ಲಿ ಪಾಲ್ಗೊಳ್ತಾ ಇದ್ದ. ಈ CIA ಎಂಥ ಖತರ್ನಾಕ್ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಇಂಥ CIA ಏಜೆಂಟ್ ಹತ್ಯೆ ಸಾಮಾನ್ಯ ವಿಷಯ ಅಂತೂ ಆಗಿರಲಿಲ್ಲ. ಈಗ ವಿಷಯ ಏನಂದರೆ,
ಈ ಜಾಕ್ಸನ್ ಹತ್ಯೆಯನ್ನು ಮೋದಿಜಿಯವರ ಬೀಜಿಂಗ್ ಪ್ರವಾಸಕ್ಕೆ ಕನೆಕ್ಟ್ ಮಾಡಲಾಗ್ತಿದೆ. ಮೋದಿಜಿ ಚೀನಾ ಪ್ರವಾಸಕ್ಕೆ ಹೋದಾಗ ಒಂದು ಫೋಟೋ ತುಂಬ ವೈರಲ್ ಆಗಿತ್ತು. ಮೋದಿಜಿ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರ ಕಾರ್ನಲ್ಲಿ ಕುಳಿತುಕೊಂಡಂತಹ ದೃಶ್ಯ ಅದು. ಅಂದಹಾಗೆ ಇದು ಮೊದಲೇ ಡಿಸೈಡ್ ಆಗಿರಲಿಲ್ಲ. ಒಂದು ದೇಶದ ಪ್ರಧಾನಿ ಕಾರ್ನಲ್ಲಿ ಇನ್ನೊಂದು ದೇಶದ ಪ್ರಧಾನಿಗಳು ಯಾವುದೇ ಮಾಹಿತಿ ಇಲ್ಲದೆ ಹೀಗೆ ಸಡನ್ನಾಗಿ ಬಂದು ಕೂರ್ತಾರೆ ಅಂದರೆ ಅದು ಸಾಧಾರಣ ವಿಷಯ ಆಗಿರಲಿಲ್ಲ. ಆಗಲೇ ಏನೋ ನಡೆದಿದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಿತ್ತು. ಈಗ ಬರ್ತಿರೋ ವಿಷಯ ಏನಂದರೆ, ಅವತ್ತು ಮೋದಿಜಿ ಪುಟಿನ್ ಕಾರ್ನಲ್ಲಿ ಕೂರೋದಕ್ಕೆ ರೀಸನ್ ಸೆಕ್ಯೂರಿಟಿ. ಮೋದಿಜಿ ಅವತ್ತು ಪುಟಿನ್ ಅವರ ಕಾರ್ನಲ್ಲಿ ಕೂರದೇ ಇದ್ದಿದ್ರೆ ಮುಂದೆ ಅವರ ಜೀವಕ್ಕೆ ಅಪಾಯ ಬಂದಿದ್ರೂ ಆಶ್ಚರ್ಯ ಇರಲಿಲ್ಲ. ಯಾಕಂದರೆ ಈಗ ಓಡಾಡ್ತಿರೋ ಮಾಹಿತಿಗಳ ಪ್ರಕಾರ ಬಾಂಗ್ಲಾದೇಶದಲ್ಲಿ ಹತ್ಯೆಯಾದ ಟೆರೆನ್ಸ್ ಜಾಕ್ಸನ್ ಈತನಿಗೆ ಮೋದಿಜಿಯವರ ಹತ್ಯೆಯ ಜವಾಬ್ದಾರಿಯನ್ನು ಕೊಡಲಾಗಿತ್ತಂತೆ. ಆದರೆ ಆ ಪ್ಲ್ಯಾನ್ ಫ್ಲಾಪ್ ಆಗಿತ್ತು. ಫ್ಲಾಪ್ ಮಾಡಿಬಿಟ್ಟಿದ್ರು. ರಷ್ಯಾದ ಇಂಟೆಲಿಜೆನ್ಸ್ ಏಜೆನ್ಸಿ KGB ಮತ್ತು ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿ ರಾ ಇದೆರಡೂ ಸೇರಿಕೊಂಡು ಟೆರೆನ್ಸ್ ಜಾಕ್ಸನ್ನನ್ನು ಅವನಿದ್ದ ಹೋಟೆಲ್ ರೂಮ್ನಲ್ಲೇ ಮುಗಿಸ್ಬಿಟ್ಟಿದ್ರು. ಆಗಸ್ಟ್ 31ನೇ ತಾರೀಕು ಬಾಂಗ್ಲಾದೇಶದ ಢಾಕಾದ ವೆಸ್ಟಿನ್ ಅನ್ನೋ ಹೋಟೆಲ್ಲು, ಈ ಹೋಟೆಲ್ ರೂಮ್ ನಂಬರ್ 808ನಲ್ಲಿ ಒಬ್ಬ ವ್ಯಕ್ತಿಯ ಬಾಡಿ ಸಿಗುತ್ತೆ. ಆತನ ವಯಸ್ಸು ಹತ್ತತ್ರ 50 ವರ್ಷ ಆಗಿತ್ತು. ಅವನೇ ಈ ಟೆರೆನ್ಸ್ ಜಾಕ್ಸನ್. ವೀಕ್ಷಕರೇ, ಟೆರೆನ್ಸ್ ಜಾಕ್ಸನ್ ಆಗಲೇ ಹೇಳಿದಾಗೆ CIA ಕೆಲಸ ಮಾಡ್ತಿದ್ದವನು. CIA ಆಪರೇಷನ್ನಲ್ಲಿ ಎನಿಮಿಯನ್ನು ನ್ಯೂಟ್ರಲೈಸ್ ಮಾಡೋದ್ರಲ್ಲಿ ಈತ ಬಹಳ ನಿಪುಣ. US ಆರ್ಮಿಯ ಆಫೀಸರ್, ಅದರಲ್ಲೂ ಒಂದು ಸ್ಪೆಷಲ್ ಫೋರ್ಸ್ನಲ್ಲಿ ಇರ್ತಾರೆ. ಅದನ್ನು ಗ್ರೀನ್ ಬೆರೆಟ್ಸ್ ಅಂತ ಕರೀತಾರೆ. ರಿಪೋರ್ಟ್ಗಳ ಪ್ರಕಾರ ಟೆರೆನ್ಸ್ ಜಾಕ್ಸನ್ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದ ಆರ್ಮಿಗಳಿಗೆ ಟ್ರೈನ್ ಮಾಡೋದಕ್ಕೆ ಬಂದಿದ್ದಂತೆ. ಅದು ಕೂಡ ಸೆಂಟ್ ಮಾರ್ಟಿನ್ ಐಲ್ಯಾಂಡ್ನಲ್ಲಿ ಅಂತ ಹೇಳಲಾಗುತ್ತೆ. ಈ ಐಲ್ಯಾಂಡ್ ಬಾಂಗ್ಲಾದೇಶಕ್ಕೆ ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು, US ಕೂಡ. ಯಾಕಂದರೆ ಇದೇ ಐಲ್ಯಾಂಡ್ನ ಮೂಲಕ ಚೈನಾದ ಚಲನವಲನಗಳ ಮೇಲೆ ಇವರು ಕಣ್ಣಿಡಬಹುದು. US ಈ ಐಲ್ಯಾಂಡನ್ನು ಕೇವಲ ಚೀನಾ ಮೇಲೆ ಕಣ್ಣಿಡೋದಕ್ಕಷ್ಟೇ ಬಳಸ್ತು ಅಂದ್ಕೊಳ್ಬೇಡಿ, ಭಾರತದ ಮೇಲೆ ಕೂಡ ನಿಗಾ ವಹಿಸಲು ಇದನ್ನು ಬಳಸ್ಕೊಳ್ಳುತ್ತೆ. ಆದರೆ ಇನ್ನೊಂದು ರಿಪೋರ್ಟ್ಗಳ ಪ್ರಕಾರ ಜಾಕ್ಸನ್ ಅಲ್ಲಿಗೆ ಯಾವುದೇ ಆರ್ಮಿ ಟ್ರೈನಿಂಗ್ ಸಲುವಾಗಿ ಹೋಗಿರಲಿಲ್ಲ. ಅವನ ಟಾರ್ಗೆಟ್ ಇದ್ದಿದ್ದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಈ ವಿಷಯ ಗೊತ್ತಾದ ಮೇಲೆ ಪುಟಿನ್ ಅವರ ಕಾರ್ನಲ್ಲಿ ಮೋದಿಜಿ ಕೂತಿದ್ದು. ಇದಾದ ಮೇಲೆ ಆಪರೇಷನ್ ಜಾಕ್ಸನ್ ನಡೆದಿದ್ದು. ಪೊಲೋನಿಯಂ ಇದು ನಮ್ಮಲ್ಲಿನ 90% ಜನರಿಗೆ ಗೊತ್ತಿರೋದಿಲ್ಲ. ಆದರೆ ಇದು ಏಜೆಂಟ್ಸ್ಗಳ ಪ್ರಪಂಚದಲ್ಲಿ ತುಂಬ ಕಾಮನ್ ನೇಮು. ಇದೊಂದು ರೇಡಿಯೋ ಆ್ಯಕ್ಟಿವ್ ಐಟಮ್ ಆಗಿದೆ. ಇದು ಜಾಕ್ಸನ್ನ ಸಾವಿಗೆ ಕಾರಣ ಆಗಿರುವಂಥದ್ದು. ಇದರ ಬಗ್ಗೆ ನೋಡೋದಾದರೆ ಜಾಕ್ಸನ್ 29ನೇ ತಾರೀಕಿಗೆ ಹೋಟೆಲ್ಗೆ ಚೆಕ್ ಇನ್ ಆಗ್ತಾನೆ. ಅವನ ಬಾಡಿ ಸಿಗೋದು 31ನೇ ತಾರೀಕಿಗೆ. ಇಂಟ್ರೆಸ್ಟಿಂಗ್ ಅಂದರೆ ಹೋಟೆಲ್ನ CCTVಯಲ್ಲೂ ಕೂಡ ಯಾವುದೇ ಕ್ಲೂ ಇದ್ರ ಬಗ್ಗೆ ಸಿಕ್ಕಿರಲಿಲ್ಲ. ಆದರೆ ಆಗಲೇ ಹೇಳಿದಾಗೆ ಒಂದು ಆಶ್ಚರ್ಯದ ವಿಷಯ ಏನಂದರೆ, ಈತನ ಬಾಡಿಯ ಪೋಸ್ಟ್ ಮಾರ್ಟಮನ್ನು ಬಾಂಗ್ಲಾದೇಶದಲ್ಲಿ ಮಾಡದೆ USA ಕಳಿಸ್ತಾರೆ. ಇನ್ನು ಜಾಕ್ಸನ್ನನ್ನು ಅಲ್ಲಿ ಅನೇಕ ಕಾರಣಗಳಿಗಾಗಿ ಕಳಿಸಲಾಗಿತ್ತು ಅಂತ ಹೇಳಲಾಗುತ್ತೆ. ಅದರಲ್ಲಿ ಸೆಂಟ್ ಮಾರ್ಟಿಸ್ ಐಲ್ಯಾಂಡನ್ನು ಮಾರ್ಟಿಗೇಜ್ ಮಾಡುವಂತೆ ಬಾಂಗ್ಲಾದೇಶಕ್ಕೆ ಒತ್ತಾಯ ಕೂಡ ಮಾಡಲಾಗಿತ್ತಂತೆ. ಇದರಿಂದ US ಬೇ ಆಫ್ ಬೆಂಗಾಲ್ನಲ್ಲಿ ತನ್ನ ಕಂಟ್ರೋಲ್ ಸಾಧಿಸೋ ಪ್ರಯತ್ನವನ್ನು ಮಾಡ್ತಿತ್ತು. ರಷ್ಯಾದ KGBಗೆ ಇದರ ಸುಳಿವು ಸಿಗುತ್ತೆ. ಅದನ್ನು ಭಾರತದ ರಾಗೆ ಮತ್ತು ಚೀನಾದ MSSಗೆ ಫಾರ್ವರ್ಡ್ ಮಾಡುತ್ತೆ. ಈಗ ಈ ಕಥೆಯ ಇನ್ನೊಬ್ಬ ಹೀರೋ, ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದೇ ಪೊಲೋನಿಯಂ. ಪೊಲೋನಿಯಂ ಒಂದು ರೇಡಿಯೋ ಆ್ಯಕ್ಟಿವ್ ಮೆಟಲ್. ಇದನ್ನು ಲ್ಯಾಬ್ನಲ್ಲಿ ತಯಾರು ಮಾಡಲಾಗುತ್ತೆ. ಇದರ ಆಟೋಮಿಕ್ ನಂಬರ್ 84. ಇದನ್ನು ರಷ್ಯಾ US ತಯಾರು ಮಾಡುತ್ತೆ. ಇದು ನ್ಯೂಕ್ಲಿಯರ್ ಪ್ರೋಗ್ರಾಮ್ನಲ್ಲಿ ಬಳಸಲಾಗುತ್ತೆ. ಇದು ಎಷ್ಟು ಖತರ್ನಾಕ್ ಮತ್ತು ಡೇಂಜರಸ್ ಅಂದರೆ 1 ಗ್ರಾಮ್ ಪೊಲೋನಿಯಂನಲ್ಲಿ 10 ಬಿಲಿಯನ್ ಜನರನ್ನು ಸಾಯಿಸುವಂತಹ ಶಕ್ತಿ ಇದೆ. ಇದಕ್ಕೆ ಯಾವುದೇ ಕಲರ್ ಇರಲ್ಲ, ಸ್ಮೆಲ್ ಕೂಡ ಇರಲ್ಲ. ಇದನ್ನು ಆರಾಮಾಗಿ ನೀರಿನಲ್ಲಿ, ಊಟದಲ್ಲಿ ಮಿಕ್ಸ್ ಮಾಡಿಬಿಡ್ಬೋದಾಗಿದೆ. ಹೊಗೆಯಲ್ಲಿ ಕೂಡ ಸೇರಿಸಬಹುದು. ಪೊಲೋನಿಯಮನ್ನು ಕೈಯಿಂದ ಟಚ್ ಮಾಡಿದರೂ ಕೂಡ
ನಮ್ಮ ದೇಹವನ್ನು ಸೇರ್ಕೊಂಡು ಬಿಡುತ್ತೆ. ಇದರ ಪರಿಣಾಮ 1 ರಿಂದ 2 ಗಂಟೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಇದರಿಂದ ಮನುಷ್ಯನ ಆರ್ಗ್ಯಾನ್ಗಳು ಫೇಲ್ ಆಗಿಬಿಡ್ತವೆ. ಈ ಪದಾರ್ಥವನ್ನು ಬಳಸಿಯೇ ಏಜೆನ್ಸಿಗಳು ಈ ಟೆರೆನ್ಸ್ ಜಾಕ್ಸನ್ನನ್ನು ಮುಗಿಸಿದ್ದಾರೆ ಅನ್ನೋದು ಮಾಹಿತಿ. ಸೊ ಈಗ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಜಾಕ್ಸನ್ನ ಸುದ್ದಿ ಹರಿದಾಡ್ತಾ ಇದೆ. ಮೋದಿಜಿಯನ್ನು ಕೊಲ್ಲಲು ಬಂದು ರಾ ಕೈಗೆ ಸಿಕ್ಕಾಕೊಂಡು ಹತ್ಯೆಯಾಗಿದ್ದಾನೆ ಅಂತ ಹೇಳಲಾಗ್ತಿದೆ. ಈ ಎಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡಿದ್ರೆ ನಿಜಕ್ಕೂ ಆತಂಕ ಮೂಡುತ್ತೆ. ಆದರೆ ಒಂದಂತೂ ಸತ್ಯ ವೀಕ್ಷಕರೇ, ನಮ್ಮೆಲ್ಲರನ್ನ ಮೋದಿಜಿ ಕಾಯ್ತಾ ಇದ್ದಾರೆ. ಹಾಗೆ ಮೋದಿಜಿಯನ್ನು ಕಾಪಾಡೋಕೆ ಸ್ವತಃ ಆ ಭಗವಂತನೇ ಇದ್ದಾನೆ. ಮೋದಿಜಿಯನ್ನು ಯಾರಿಂದಲೂ ಏನೂ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.